ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಅನ್ವೇಷ್. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಥಿಯೇಟರ್ ಸಮಸ್ಯೆ ಹೀರೋ ವರ್ಸಸ್ ಹೀರೋ ಅಲ್ಲ, ಭಾಷೆ ವರ್ಸಸ್ ಭಾಷೆ ಅಲ್ಲ, ನಮಗೆ ನಾವೇ ಮಾಡ್ಕೊತಿರುವಂಥ ಸಮಸ್ಯೆ. ನಮ್ಮ ಭಾಷೆಯಲ್ಲಿ ಐ ಬಜೆಟ್ ಸಿನಿಮಾ ಬರಲಿ, 2,000 ಕೋಟಿ 3,000 ಕೋಟಿ ಕಲೆಕ್ಷನ್ ಮಾಡಲಿ ಅಂತ ಆಸೆ ಪಡ್ತೀವಿ. ದೇಶ ಪೂರ್ತಿ ತಿರುಗಿ ನೋಡಬೇಕು ಅಂತ ಆಸೆ ಪಡ್ತೀವಿ. ತಪ್ಪಲ್ಲ, ಅದು ಆಗಲಿ, ನನಗೂ ಹೆಮ್ಮೆ ಆಗುತ್ತೆ. ಆದರೆ ಆ ಮಾಡುವಂಥ ಆಸೆ ಬರದಲ್ಲಿ ಅವನು ಮರಿತಾ ಇದ್ದೀವಿ. ಥಿಯೇಟರ್ಸ್ನೇ ನಡೆಸ್ತಾ ಇರುವಂಥ ತುಂಬ ಜನ ಸಿನಿಮಾ ಮೇಲೆ ಆಧಾರ ಪಟ್ಟಿದ್ದಾರೆ. ಸಿನಿಮಾಗಳು ಬರ್ತಿಲ್ಲ ಅಂತಂದರೆ ಅವ್ರ ಜೀವನ ಮಾಡೋಕ್ಕಾಗಲ್ಲ, ಥಿಯೇಟ್ರ್ ಮುಚ್ತಾರೆ. ಲಾಸ್ಟಲ್ಲಿ ಉಳ್ಕೊಳ್ಳೋದು ಮಲ್ಟಿಪ್ಲೆಕ್ಸನ್ನು ಪೆಡಂಬುತ್ತಾ ಅವನ್ನ. ಯಾಕಂದರೆ ಮೊದಲನೇ ವಾರ 50 ಮಲ್ಟಿಪ್ಲೆಕ್ಸು, 50 ಪ್ರೊಡ್ಯೂಸರ್ಗೆ ಬರೋ ಕಲೆಕ್ಷನ್. ಅದಾದಮೇಲೆ 60 ಮಲ್ಟಿಪ್ಲೆಕ್ಸು, 40 ಪ್ರೊಡ್ಯೂಸರ್, ಆಮೇಲೆ 70-30 ಹೀಗೆ ಇಳಿಸ್ತಾ ಹೋಗ್ತಾರೆ. ಜೊತೆಯಲ್ಲಿ OTT ಸಮಸ್ಯೆ, ನಮ್ಮ ಸಿನಿಮಾಗಳು ತಗೊಳ್ಳಲ್ಲ, ಪೈರಸಿ ಸಮಸ್ಯೆ, ಇಷ್ಟೆಲ್ಲ ಇದೆ. ಅನ್ನೋದು ಚಿಕ್ಕ ಮನವಿ ಏನಪ್ಪ ಅಂತಂದರೆ, ಇರೋದು ಐ ಬಜೆಟ್ ಸಿನಿಮಾ ಮಾಡಿ, ಪ್ರತಿಯೊಬ್ಬ ಹೀರೋನು ಐ ಬಜೆಟ್ ಸಿನಿಮಾ ಮಾಡಲಿ, ಚೆನ್ನಾಗಿ ಸಿನಿಮಾ ಓಡಲಿ, ನಮ್ಮ ಭಾಷೆ ಬೆಳೀಲಿ. ಅದೇ ಜೊತೆಲಿ ಲೋ ಬಜೆಟ್ ಸಿನಿಮಾ ವರ್ಷಕ್ಕೆ 1-2 ಮಾಡಿದ್ರೆ ಅಟ್ಲೀಸ್ಟ್ ಹೀರೋಯಿಂದ ಥಿಯೇಟ್ರಲ್ಲಿ ತುಂಬುತ್ತೆ, ಹೀರೋಯಿಂದ ಸಿನಿಮಾ ಓಡುತ್ತೆ, ಹೀರೋಯಿಂದ ಎಷ್ಟೊಂದು ಜನರ ಜೀವನ ನಡೆಯುತ್ತೆ. ಹೇಗೆ ಅಂತ ಒಂದು ಚಿಕ್ಕ ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡ್ತೀನಿ. ಒಬ್ಬ ದೊಡ್ಡ ಹೀರೋ ಒಂದು ಆಡಿಯೋ ಲಾಂಚಲ್ಲಿ ಹೇಳ್ತಾರೆ, ಮುದುಕ ಮಗಳ ಹತ್ರ ಅಂತ, ಮಗಳೇ ನಾನು ಮದುವೆ ಫಿಕ್ಸ್ ಮಾಡ್ಕೊಂಬಂದಿದ್ದೀನಿ ನಮ್ಮ ಅಂತ. ಹತ್ರ ₹1 ಇಲ್ಲ, ಯಾವ ಧೈರ್ಯದ ಮೇಲೆ ಒಪ್ಕೊಂಡ್ಬಂದಿದ್ಯಾ ಅಂತ ಅಂತಾಳೆ. ಅಪ್ಪ ಅನ್ನೋದು, ಅಮ್ಮ ಇದು ಸಿನಿಮಾ ಹೀರೋದು ಸಿನಿಮಾ ಬರ್ತಾಯಿದೆ ಮುಂದಿನ ತಿಂಗಳು, ಟೆಂಡರ್ ತೊಗೊಂಡಿದ್ದೀನಿ, ಸೈಕಲ್ ಸ್ಟ್ಯಾಂಡರ್ಡು ಥಿಯೇಟರ್ನಲ್ಲಿ ಜನ ಬರ್ತಾರೆ, ತುಂಬುತ್ತೆ, ಸಿನಿಮಾ ಓಡುತ್ತೆ, ಥಿಯೇಟರ್ ತುಂಬುತ್ತೆ, ಕಲೆಕ್ಷನ್ ಬರುತ್ತೆ, ಆ ಕಲೆಕ್ಷನ್ ನಿನ್ನ ಮದುವೆ ಮಾಡ್ತೀನಿ ಅಂದರೆ ಸ್ಟಾರ್ ಹೀರೋ ಹುಟ್ಟಿಸುವಂಥ ಭರವಸೆ ಹೊರತು ಬೇರೆ ಇನ್ನೇನೂ ಅಲ್ಲ. ಇದು ಬರೀ ಸಿಂಗಲ್ ಸ್ಕ್ರೀನ್ ಅಲ್ಲ, ಮಲ್ಟಿಪ್ಲೆಕ್ಸಲ್ಲೂ ಅದೇ. ಮಾಲ್ಸಲ್ಲಿರೋ ತುಂಬ ಬ್ರ್ಯಾಂಡ್ಸು ನಿಂತಿರೋದೇ ಥಿಯೇಟರ್ಸ್ ಮೇಲಿಂದ. ಥಿಯೇಟರ್ ಫುಲ್ ಆದರೆ ಮಾಲು ಜನ ಬರ್ತಾರೆ, ₹4 ವ್ಯಾಪಾರ ಆಗುತ್ತೆ ಅಂತ. ಮಾಲ್ ಹೊರಗಡೆ ಇರೋ ಪರಿಸ್ಥಿತಿನೂ ಇದೆ. ಕ್ಯಾಬ್, ಹೂವು ಮಾರೋನು, ಹಣ್ಣು ಮಾರೋನು, ಭಿಕ್ಷೆ ಬಿಡೋರು, ಎಲ್ಲ ಹಣೆ ಬರೋನು ಇದೆ. ಸಿಂಗಲ್ ಸ್ಕ್ರೀನಲ್ಲಿ ಇದೆ ಹಣೆ ಬರ. ಯಾಕೇಳಿ, ಸಿಂಗಲ್ ಸ್ಕ್ರೀನ್ ಒಳಗೆ ಹೋಟ್ಲ್ ಇರುತ್ತೆ, ಹೋಟ್ಲು ಆ ಕಡೆಯಲ್ಲಿ ಈ ಥಿಯೇಟ್ರ್ ಮೇಲಿರೋ ನಂಬಿಕೆಯಿಂದ ಥಿಯೇಟ್ರ್ ಒಳಗೆ ಕೆಲಸ ಮಾಡೋ ಸೆಕ್ಯೂರಿಟಿ ಗಾರ್ಡು, ವಾಚ್ಮೆನ್ನು, ಅಲ್ಲಿ ಟಿಕೆಟ್ ಅರಿಯೋನು, ಪ್ರೊಜೆಕ್ಟರ್ ಹಾಕೋನು, ಕ್ಲೀನ್ ಮಾಡೋನು, ಅಲ್ಲಿ ಸೈಕಲ್ ಸ್ಟ್ಯಾಂಡು ಪಾರ್ಕಿಂಗ್ ನೋಡ್ಕೊಳ್ಳೋನು, ಹೊರಗಡೆ ಭಿಕ್ಷೆ ಬೇಡೋನು, ಹೂವು ಮಾರೋನು, ಪ್ರತಿಯೊಬ್ಬರು ಜೀವನ ನಿಂತಿರೋದೇ ಒಬ್ಬ ಸ್ಟಾರ್ ಇರೋ ಸಿನಿಮಾ ಮೇಲೇ. ಇವಾಗಲೂ ಅಷ್ಟೇ ತುಂಬ ಜನ ಥಿಯೇಟ್ರ್ ಓನರ್ಗಳು ಥಿಯೇಟ್ರನ್ನ ಮುಚ್ತಾ ಇದ್ದಾರೆ. ಯಾಕೇಳಿ, ಸಿನಿಮಾ ಇಲ್ಲ. ಇಷ್ಟಿಷ್ಟ ಅಂತ ಬೇರೆ ಭಾಷೆ ಸಿನಿಮಾನೂ ಇಲ್ಲ, ಹೊಡೆದ ಸಿನಿಮಾನ ಹಾಕಿ ನಷ್ಟದಲ್ಲಿ ರನ್ ಮಾಡ್ತಾರೆ. ಅದಕ್ಕೆ ಶಾಪಿಂಗ್ ಕಾಂಪ್ಲೆಕ್ಸು, ಆಫೀಸ್ ಕಾಂಪ್ಲೆಕ್ಸು, ಇನ್ನೊಂದೇನೋ ಬರ್ತಾ ಇದೆ, ಅಪಾರ್ಟ್ಮೆಂಟ್ಸ್, ಅದು ಇದು ಅಂದ್ಬಿಟ್ಟು ಅಂತ. ನಮಗೆ ನಾವೇ ಮಾಡ್ಕೊತಾರೋ ಸಮಸ್ಯೆ ಇದು. ನನ್ನ ಒಂದೇ ಒಂದು ಮನವಿ ಏನು ಅಂತಂದರೆ, ಎಷ್ಟೊಂದು ಜನ ದೊಡ್ಡ ಹೀರೋಗಳು ನಮ್ಮ ಭಾಷೆಲಿದ್ದಾರೆ. ಒಬ್ಬೊಬ್ಬರೂ 45 ದಿವಸ ಗ್ಯಾಪಲ್ಲಿ ಒಂದೊಂದು ಸಿನಿಮಾ, ಇಲ್ಲ 60 ದಿವಸ ಗ್ಯಾಪಲ್ಲಿ ಒಂದೊಂದು ಸಿನಿಮಾ, ದೊಡ್ಡ ದೊಡ್ಡ ಸಿನಿಮಾ ಇರೋದು ಬಂದುಬಿಟ್ರೆ ಪ್ರತಿ ಥಿಯೇಟ್ರ್ ಫುಲ್ ಆಗುತ್ತೆ, ಪ್ರತಿಯೊಬ್ಬರು ಜೋಬಲ್ಲೂ ದುಡ್ಡು ನಿಲ್ಲುತ್ತೆ. ಸರ್ಕ್ಯುಲರ್ ಚೈನ್ ಥರ ಸ್ನೇಹಿತರೆ. ಅವಾಗ ನೋಡಿ, ಹೀರೋಗೂ ಸ್ಟಾರ್ಡಮ್ ಬೆಳೆಯುತ್ತೆ, ಯಾವ ಥಿಯೇಟ್ರ್ ಮುಚ್ಚಲ್ಲ, ಮಲ್ಟಿಪ್ಲೆಕ್ಸು ನಮ್ಮ ಹತ್ರ ಬಂದು ಬಳಕೆ ಮಾಡಲ್ಲ. ನಮ್ಮ ಹತ್ರ ಇನ್ನು ಸ್ಟ್ರಾಂಗಾಗಿ ಹೋಲ್ಡ್ ಇರುತ್ತೆ. ಯಾಕೇಳಿ, ಮಲ್ಟಿಪ್ಲೆಕ್ಸ್ ಇಲ್ವಾ, ನನಗೇನು ಸಿಂಗಲ್ ಸ್ಕ್ರೀನ್, ನಾನು ಸಿನಿಮಾ ಓಡಿಸ್ಕೊತೀನಿ ಅಂತ. ಕಳಕಳಿಯ ಮನವಿ ಫ್ಯಾನ್ಸ್ಗಳಿಗೆ, ದಯವಿಟ್ಟು ನಿಮ್ಮ ಅಸೋಸಿಯೇಷನ್ಸ್, ಫ್ಯಾನ್ಸ್ ಅಸೋಸಿಯೇಷನ್ಸ್, ಅದು ಇದು ಎಲ್ಲ ಇರುತ್ತಲ್ಲ, ದಯವಿಟ್ಟು ಎಲ್ಲ ನಿಮ್ಮ ಪ್ರೀತಿಯ ಇರೋನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸರ್, ಒಂದು ನಾರ್ಮಲ್ ಬಜೆಟ್ ಸಿನಿಮಾ ಒಂದು ಮಾಡಿ, ಥಿಯೇಟರ್ಗಳನ್ನ ಉಳಿಸಿ, ಜನರನ್ನ ಉಳಿಸಿ. ಇಲ್ಲ ಅಂತಂದರೆ ನಾಳೆ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ. ಇವಾಗೇನು ಅನ್ನಿಸ್ತಾ ಇರ್ಬೋದು, 2-3 ವರ್ಷದಲ್ಲಿ ಇದನ್ನ ತುಂಬ ದೊಡ್ಡದಾಗಿ ಕಾಡುತ್ತೆ. ನೀವು ವಿಚಾರ ನೋಡಿ, ತುಂಬ ಥಿಯೇಟರ್ಗಳು ಮುಚ್ಕೊಂಡು ಬರ್ತಾ ಇದ್ದಾರೆ. ಯಾಕೇಳಿ, ಸಿನಿಮಾಗಳೆಲ್ಲ ನಡ್ಸೋಕೆ ಆಗ್ತಾ ಇಲ್ಲ, ತುಂಬ ಕಷ್ಟ ಅಂತ. ಎಷ್ಟೋ ಜನ ಡಿಸ್ಟ್ರಿಬ್ಯೂಟರ್ಗಳು ಪಾಪ ಲೀಸಿಗೆ ತೊಗೊಂಡು ಥಿಯೇಟರ್ಗಳನ್ನ ರನ್ ಮಾಡ್ತಾ ಇದ್ದಾರೆ. ಯಾಕೇಳಿ, ಡಿಸ್ಟ್ರಿಬ್ಯೂಟರ್ಗೆ ಥಿಯೇಟ್ರ್ ಬೇಕು, ಯಾಕಂದರೆ ಬಂಡವಾಳ ಆಗ್ತಾನೆ, ಇಲ್ಲ ಪ್ರೊಡ್ಯೂಸರ್ ಬಂಡವಾಳ ಆಗ್ತಾನೆ. ಅದಕ್ಕೆ ಪ್ರೊಡ್ಯೂಸರ್ಗಳೇ ಡಿಸ್ಟ್ರಿಬ್ಯೂಟರ್ಗಳು ಆಗ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟರ್ಗಳೇ ಥಿಯೇಟ್ರಲ್ಲಿ ಲೀಸಿಗೆ ತೊಗೊಂಡು ರನ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನು ಗಂಭೀರವಾಗಿ ಪರಿಗಣಿಸಿ. ಫ್ಯಾನ್ಸ್ ಎಲ್ಲರೂ ನಿಮ್ಮ ಪ್ರೀತಿಯಾಗೆ ರಿಕ್ವೆಸ್ಟ್ ಮಾಡಿಕೊಡೋ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಕಂಟೆಂಟ್ ಇಷ್ಟ ಆದರೆ